ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪೂರಿ ನಮ್ಮ ಸೈಡ್ ಬೆಟಗೇರಿ ಚಟ್ನಿ ಮಾಡ್ತಾರೆ, ಅದರ ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ಬಟ್ಲ ಮೈದಾ ಹಿಟ್ಟು, ಆಮೇಲೆ 2 ಬೌಲು ಇದು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. 2 ಬೌಲ್ ಆದರೆ ಸಾಕು, ನಾವು ಇಬ್ಬರೇ ಅಲ್ವಾ, 3 ಜನ. ಹಾಗಾಗಿ ನಾನು 2 ಬೌಲ್ ಅಷ್ಟೇ ತೊಗೊಂಡಿನಿ. ನೀವು ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಕನ್ಸಿಸ್ಟೆನ್ಸಿ ತೊಗೊಂಡು 3 ಆದರೆ 3 ತೊಗೊಳ್ಳಿ, 4 ಆದರೆ 4 ತೊಗೊಳ್ಳಿ. ನಾನಂತರೂ 2-2.5 ಬಟ್ಲ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಂತೂ ನಮ್ಮ ಮನೇಲೇ ಇರುತ್ತೆ, ನಾವು ಊರಿಂದನೇ ತರ್ತೀನಿ. ಹಾಗಾಗಿ ನಾನು ಹೆಚ್ಚು ಕಮ್ಮಿ ಹಾಕ್ಕೋತೀನಿ. ನಾವು ಪೂರಿ ಚಪಾತಿ ಅಂದರೆ ಸರದ ಹೊಡಿತಾರಲ್ವ, ನಮ್ಮ ಮನೇಲಿ ತಿನ್ನೋಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದ್ನಲ್ವ ನಾನು ನಿಮಗೆ. ಹಾಗಾಗಿ ನಾನು ಬೆಳಿಗ್ಗೆನೇ ಹಿಟ್ಟು ನೆನೆಸಿಡ್ತಿದ್ದೆ. ನನ್ನ ಮಗಳು ಗೊತ್ತಲ್ವ ನಿಮಗೆ, ನಾನು ಕಲಿಸ್ತೀನಿ ಮಮ್ಮಿ ಅಂತಂದೆ. ತಾನೂ ಒಂದು ದೊಡ್ಡ ಹಿರೇತನನ ಮಾಡಾಕೂತಿದ್ಲು. ಸರಿ ಆಯಿತು, ನೀನು ಹೆಂಗೆ ಹೇಳ್ತೀಯ ಹಾಗೆ ಅಂತಂದೇಳಿ ನೋಡಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಕೂಡಿಸ್ಕೊಂಡು ಅವಳನ್ನ ಹಿಟ್ಟು ಕಲಿಸ್ತಿದ್ದೆ. ಅವಳಿಗೆ ತಾನು ಏನರ ಹಂಗೆ ಮಾಡಬಾರ್ದಮ್ಮ ಅಂತ ಹೇಳಿದರೆ ಸಿಟ್ಟು. ಇಷ್ಟದಳೆ ಸಿಟ್ಟು ಮಾತ್ರ ಹೆವಿ ಐತಿ. ಏನು ಮಾಡಬೇಕೋ ಗೊತ್ತಿಲ್ಲ, ದೊಡ್ಡೋಳಾದ್ಮೇಲೆ ಕಮ್ಮಿ ಆಗುತ್ತೋ ಏನೋ, ನೋಡೋಣ. ಹೀಗೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನೇ ನಾನು ಎಣ್ಣೆ ಆಮೇಲೆ ರವೆ ಏನೂ ಹಾಕಲಿಲ್ಲ ಅಂಗೆ ಕೂಡ ಅಷ್ಟು ಸ್ಮೂತಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಗೋಧಿ ಹಿಟ್ಟಿಂದನೇ ಬರಲ್ವೇನೋ ಅಂತಿರ್ತಾರೆ, ಇಲ್ಲ, ಗೋಧಿ ಹಿಟ್ಟಿಂದನೂ ಪೂರಿ ಸಖತ್ತಾಗಿ ಬರುತ್ತೆ. ಹೋಟೆಲಲ್ಲೆಲ್ಲ ಮೈದಾ ಹಿಟ್ಟಿಂದ ಮಾಡ್ತಾರೆ, ಮೈದಾ ಹಿಟ್ಟು ಅಷ್ಟು ಚೆನ್ನಾಗಲ್ಲ. ಹಾಗಾಗಿ ನಾನು ಗೋಧಿ ಹಿಟ್ಟಿಂದನೇ ಮಾಡಿದೆ. ನನ್ನ ಮಗಳು ತಿಂತಾಳಲ್ವ, ಹಾಗಾಗಿ ನೋಡಿ ಆಲ್ರೆಡಿ ಗ್ಯಾಸ್ ಕಟ್ಟ ಮೇಲೆ ಹತ್ತು ಕೂತು ನಾನೇ ಮಾಡ್ತಾಯಿದ್ದೀನಿ ಪೂರಿ. ಪಪ್ಪ ಮಮ್ಮಿ ಏನು ಮಾಡಲ್ಲ ಅಂತೇಳಿ ಹೇಳ್ತಾಯಿದ್ಲು. ನೋಡಿ ಆಲ್ರೆಡಿ ತಲೆ ತಿಂತದಾಳೆ. ನನಗೆ ಅಸಲು ವೀಡಿಯೋ ವಾಯ್ಸ್ ಓವರ್ ಕೊಡೋಕ್ಕೂ ಹೆವಿ ಡಿಸ್ಟರ್ಬೆನ್ಸ್ ಅವಳದು. ಹಾಗಾಗಿ ನಾನು ಒಂದೊಂದು ದಿನ ಬಿಟ್ಟು ಒಂದಿನ ಆ ಥರ ಅಪ್ಲೋಡ್ ಮಾಡ್ತೀನಿ ವೀಡಿಯೋನೇ. ಅಲ್ಲೇ ಕೂತು ಹೇಳ್ತಾಯಿದ್ಲು, ಏನು ಕೆಲಸ ಮಾಡಲ್ವಂತೆ ನಾನು, ಎಲ್ಲ ಅವಳೇ ಮಾಡ್ತಾಳಂತೆ, ಇಷ್ಟಿಷ್ಟೇ ಮಾಡೋದಂತೆ ಮಮ್ಮಿ, ಅವಳಾದರೆ ಇಷ್ಟು ಮಾಡ್ತಾಳೆ ಅಂತ ಹೇಳ್ತಾಯಿದ್ಲು ಅವರಪ್ಪಗೆ. ಹೌದಮ್ಮ ಅಂತಿದ್ರು ಅವರಪ್ಪ. ನಾನು ಹಿಟ್ಟು ನೆನೆಸಿಟ್ಟಿದ್ದೀನಿ. ಇವಾಗ ಬೆಟಗೇರಿ ಚಟ್ನಿ ಅಂತ ಹೇಳಿದ್ವಲ್ಲ, ಇದ್ದೇ ಇಂಪಾರ್ಟೆಂಟು. 1 ಬೌಲು ಪುಟಾಣಿ, ಎಲ್ಲರ ಮನೆಯಲ್ಲಿ ಪುಟಾಣಿ ಇದ್ದೇ ಇರುತ್ತಲ್ವ, ಅದನ್ನು 1 ಬೌಲ್ ತೊಗೊಂಡು ಮಿಕ್ಸರ್ ಹಾಕಿ ಇಟ್ಕೊಂಡಿದ್ದೀನಿ. ಆ ಪುಡಿ ಫುಲ್ಲು ತಿಕ್ಕಾಗೂ ಇರಬಾರ್ದು, ತಿನ್ನಾಗಿ ಇರಬಾರ್ದು. ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಶುಂಠಿ ಇದ್ದರೆ ಶುಂಠಿ, ಜೀರಿಗೆ ಅಂತೂ ಇಂಪಾರ್ಟೆಂಟ್ ಹಾಕಲೇಬೇಕು, ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಅದನ್ನೇ. ಆಮೇಲೆ ಈ ಬೆಟಗೇರಿ ಚಟ್ನಿಗೆ ಹುಳಿ ಖಾರ ಸ್ವೀಟ್ ಈ ಥರ ಚೆನ್ನಾಗಿ. ಹಾಗಾಗಿ ನಾನು ಹುಳಿ ತೊಗೊಂಡಿಲ್ಲ, ಹುಣಸೆಹಣ್ಣು ತೊಗೊಂಡಿಲ್ಲ, ಮೊಸರು ತೊಗೊಂಡಿದ್ದೀನಿ ಹುಳಿಗೋಸ್ಕರ. ಆ ಮೊಸರು 1 ಬೌಲ್ ತೊಗೊಂಡು ಅದಕ್ಕೆ ಅರ್ಧ ಬಟ್ಲ ನೀರು ಹಾಕಿ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನೇನು ಪುಟಾಣಿ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ, ಅದು ಪೌಡ್ರು ಕೂಡ 1 ಬೌಲಾಗಿ ತೊಗೊಂಡು ಅದಕ್ಕೆ ನೀರು ಹಾಕಿ, ಅದಕ್ಕೂ ಏನು ಮೊಸರು ಏನು ಬೇಡ, ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನೇ ನಾವೇನು ಮೊಸರಿಂದ ಮಾಡ್ಕೊಂಡಿರ್ತೀವಲ್ವ ಅದರೊಳಗೆ ಆ ಪೌಡ್ರಿಂದೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫುಲ್ ಇದಾಗೋವರೆಗೂ ಮಿಕ್ಸ್ ಮಾಡ್ಬೋದು. ನೋಡಿ ನಾನು ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕಿದ್ದೀನಿ, ಹಾಗೆ ಪೌಡ್ರು ಕೂಡ ಹಾಕಿದ್ದೀನಿ. ಎರಡೂ ಹಾಕ್ಬೋದು ನೀವು, ಯಾವುದಾಗುತ್ತೋ ಅದನ್ನೇ. ಈ ಕಡೆ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಒಂದು ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ರೆಡ್ಡಿಶ್ ಬರೋವರೆಗೂ ಈರುಳ್ಳಿನೇ ಬೇಯಿಸ್ಕೊಂಡು ಫುಲ್ಲು ಬೇಯಬೇಕು. ಅದು ರೆಡ್ ಬರೋವರೆಗೂ ಇದ್ರೇ ಚೆನ್ನಾಗಿ, ಇಲ್ಲಾಂದರೆ ಕಚ್ ಅನ್ನಿರುತ್ತೆ. ಯಾಕಂದರೆ ಅದ್ರದ್ದು ಸ್ಪೆಷಾಲಿಟಿನೇ ಹಾಗೆ, ಇದ್ರದ್ದು ಬೆಟಗೇರಿ ಚಟ್ನಿದು ಕಚ್ಚು ಹಾಗೆಲ್ಲ ಅನ್ನಬಾರ್ದು. ಫುಲ್ಲು ಬೆಂದ್ಬಿಟ್ಟು ಇದನ್ನು ಖಾರ ಮಿಕ್ಸ್ ಮಾಡಿ ಆಮೇಲೆ ಎಲ್ಲದನ್ನು ಹಾಕಿ ಚಟ್ನಿನೇ ನಾವು ಮಿಕ್ಸರ್ ಮಾಡಿ ಆ ಥರ ಇರ್ತೀವಿ, ಆ ಥರನೂ ಅಲ್ಲ ಇದು. ಸಾಂಬಾರಿಗೆ ಸಾಂಬಾರೂ ಅನಿಸುತ್ತೆ, ಚಟ್ನಿನೂ ಅನಿಸುತ್ತೆ. ಇದು ಒಂಥರ ಫ್ಲೇವರ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಮ್ಮ ಸೈಡ್ ಇದು ಅಂತೂ ಬೆಟಗೇರಿ ಚಟ್ನಿ ಫೇಮಸ್ ಚಟ್ನಿ. ಯಾವ್ದಾರ ಶಾಪಲ್ಲಿ ಹೋಗಿನೂ ನೀವು ಬೆಟಗೇರಿ ಚಟ್ನಿ ಇಲ್ವಾ ಅಂತಂತಂದ್ರೆ ಆ ಶಾಪಿಗೆ ಹೋಗೋದೇ ಇಲ್ಲ. ಗದಗ ಅಲ್ಲೆಲ್ಲ ಬೆಟಗೇರಿ ಚಟ್ನಿ ಇದ್ರೆ ಮಾತ್ರ ಪೂರಿ ಬೆಟಗೇರಿ ಚಟ್ನಿ ಫೇಮಸ್ಸು. ಕಂಪಲ್ಸರಿ ಹೋಟೆಲಲ್ಲಿ ಇದನ್ನು ಮಾಡೇ ಮಾಡ್ತಾರೆ ನಮ್ಮ ಸೈಡು. ನೋಡಿ ನಾನು ಇದನ್ನ ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೇ ಸ್ವಲ್ಪ ತಣ್ಣಗಾಗೋವರೆಗೂ ಸೈಡಿಗೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ 1-2 ಪೂರಿ ಮಾಡ್ಕೊಂಬಿಡೋಣ ಅಂಥೇಳಿ ನೋಡ್ಕೋತಾ ಇದ್ದೆ. ಆಮೇಲೆ ಇದು ಆಲ್ರೆಡಿ ತಣ್ಣಗಾಗಿದೆ, ಆಗಿಬಿಟ್ಟೆ ಈ ಕಡೆ ಸೈಡಿಗೆ ಇಟ್ಕೊಂಡಿದ್ದೆ ನಾನು. ಅದು ಏನು ಮೊಸರಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಲ್ವ, ರೆಡಿ ಇಟ್ಕೊಂಡಿರೋದನ್ನೇ ಇದಕ್ಕೆಲ್ಲದಕ್ಕೂ ಮಿಕ್ಸ್ ಆಗೋವರೆಗೂ ಒಂದು ಸ್ವಲ್ಪ ಎಲ್ಲ ಕೈಯಿಂದ ಹಿಂಗೆ ಅಲ್ಲಾಡಿಸ್ತಾ ಇರಬೇಕು. ಮಿಕ್ಸ್ ಆದಾದಮೇಲೆ ಇದು ಬೆಟಗೇರಿ ಚಟ್ನಿ ರೆಡಿ. ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ಇದೆ, ಶುಗರ್ ಕಂಪಲ್ಸರಿ ಹಾಕಬೇಕು ಇದಕ್ಕೆ. ನಾನು ಆವಾಗಲೇ ಹೇಳಿದ್ನಲ್ವ ನಿಮಗೆ, ಸ್ವೀಟು, ಖಾರ, ಹುಳಿ
ಈ ಮೂರನೇ ಬೆಟ್ಗೇರಿ ಚಟ್ನಿ ಟೇಸ್ಟು ಸೂಪರಾಗಿರುತ್ತೆ. ಟ್ರೈ ಮಾಡಿ. ನಾನು ಮತ್ತೆ ಈ ಕಡೆ ಸೈಡ್ ಅದೊಂದು ರೆಡಿ ಆದಮೇಲೆ ಪೂರಿ ಕಡೆ ಬಂದೆ. ಪೂರಿ ಮಾಡಿದ್ರಾಯಿತು ಮತ್ತು ಅಂತೇಳಿ ಅದು ಫಸ್ಟಿಗೆಲ್ಲ ರೌಂಡಾಗಿ ಶೇಪಾಗಿ ಬರಲಿಲ್ಲ ಪೂರಿ. ಆಮೇಲೆ 1 2 3 4 ಮಾಡಿ ಇಟ್ಕೊಂಡ್ಬಿಟ್ಟು ಎಲ್ಲ ಕರ್ಕೊತಾ ಇದ್ದೆ ನಾನು. ಪೂರಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿದ್ದು ಹೆಂಗಂದರೆ ಫುಲ್ ಹಿಂಗೆ ಉಬ್ಬಿ ಬಿಡ್ತಿತ್ತು. ಚೆನ್ನಾಗಿತ್ತು. ಪೂರಿ ಹಂಗೆ ಉಬ್ಬಿದ್ರೇ ಚೆನ್ನಾಗಲ್ಲ, ನಿಜವಾಗ್ಲೂ ಚೆನ್ನಾಗಿ ಬರ್ತಾಯಿತ್ತು. ಗೋಧಿ ಹಿಟ್ಟಿಂದ ಚೆನ್ನಾಗಿ ಬರಲ್ವೇನೋ ಅಂತ ಹಿಂಗೆ ಡೌಟ್ ಇರುತ್ತೆ. ಇಲ್ಲ, ಗೋಧಿ ಹಿಟ್ಟಿಂದ ಕೂಡ ಸಖತ್ತಾಗಿ ಬರುತ್ತೆ ಪೂರಿ. ನೋಡಿ ಟ್ರೈ ಮಾಡಿ. ಯಾಕಂದರೆ ಮೈದಾ ಹಿಟ್ಟು ಚೆನ್ನಾಗಲ್ಲ ಆರೋಗ್ಯಕ್ಕೆ, ಹಾಗಾಗಿ ನಾನು ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿದೆ. ಒಂದು ಬೌಲು ನಿಮ್ಗೆ ಅಷ್ಟು ನಮ್ಗೆ ಇಷ್ಟ ಇಲ್ಲಪ್ಪ ಅಂದರೆ ನಾನು ಯೂಸ್ ಮಾಡ್ಕೊಂಡಿದ್ನಲ್ವ ಮೈದಾ ಹಿಟ್ಟು, ಆ ಥರನೂ ಯೂಸ್ ಮಾಡ್ಕೊಳ್ಳಿ. ಫುಲ್ ಅದರಿಂದನೇ ಏನು ಮಾಡಬೇಡಿ. ಪೂರಿ ನಿಜವಾಗ್ಲೂ ಮೈದಾ ಹಿಟ್ಟಿಂದನೂ ಸಖತ್ತಾಗಿ ಬರುತ್ತೆ. ನೋಡಿ ಆಲ್ರೆಡಿ ಫುಲ್ಲು ಉಬ್ಬಿ, ನಿಮ್ಗೆ ಕ್ರಿಸ್ಪಿ ಬೇಕಂದರೆ ಒಂದು ಸ್ವಲ್ಪ ಹೊತ್ತು ಬಿಡಿ ಎಣ್ಣೆಯಲ್ಲಿ. ನಮಗಿಲ್ಲಪ್ಪ ಮೆತ್ತಗೆ ಬೇಕು ಡುಮ್ಮಗೆ ಅಂತಂತ ಹೇಳಿದರೆ ಒಂದು ಸ್ವಲ್ಪ ಬೇಗ ತೆಗೆದ್ಬಿಡಿ, ಚೆನ್ನಾಗಿರುತ್ತೆ. ರೆಡಿ ಮಾಡಿಬಿಟ್ಟು ಬೆಟ್ಗೇರಿ ಚಟ್ನಿ ಜೊತೆಗೆ ಪೂರಿ ನಮ್ಮ ಮನೆಯವರಿಗೆ ಕೊಟ್ಟೆ. ಅವರು ವೇಟ್ ಮಾಡ್ತಾಯಿದ್ರು. ಪೂರಿ ಅವರು ಅದ್ರಾಗ ಬೇರೆ ಫುಡ್ಡಿ, ಎಷ್ಟು ಚೆನ್ನಾಗಿ ಐಟಮ್ ಮಾಡಿಕೊಡ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ನೋಡಿ ಹೇಳ್ತಾರೆ. ಕಮೆಂಟನ್ನು ಹಂಗೆ ಕೊಡ್ತಾರೆ. ಹಾಗಾಗಿ ಇಬ್ಬರು ತಿಂದರು. ನನ್ನ ಮಗಳನ್ನ ಕೇಳಿದೆ ಹೆಂಗಾಗೈತಮ್ಮ ಅಂತಂದೇಳಿ, ಅವಳಿಗೆ ಸ್ವಲ್ಪ ಎದ್ದು ನಿಂತು ಸೂಪರಾಗತ್ತೆ ಮಮ್ಮಿ, ಮಸ್ತ್ ಆಗೈತಿ ಅಂತ ಹೇಳ್ತಾ ಇದ್ಲು. ಅದು ಒಂದು ಖುಷಿ ಆಯಿತು. ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಸೂಪರ್ ಇರುತ್ತೆ. ಹಾಗೆ ಏನಾದರೂ ಗದಗಿಗೆ ಹೋದರೂ ಕೂಡ ಒಂದು ಸಲ ಗದಗಿಗೆ ಪೂರಿ ಬೆಟ್ಗೇರಿ ಚಟ್ನಿ ತಿಂದು ಬನ್ನಿ. ಇದು ನನ್ನ ಮಗಳು ಫ್ರೆಂಡ್ ಇವರು. ಆ್ಯಕ್ಚುಲಿ ವಿಂಡೋ ಫ್ರೆಂಡ್ ಇವಳು, ಲಡ್ಡು ಅಂತಂದೇಳಿ. ಅವ್ರ ಮನೆ ವಿಂಡೋ, ನಮ್ಮ ಮನೆ ಮೇನ್ ಡೋರಿಗೆ. ಹಾಗಾಗಿ ಇವರಿಬ್ಬರು ವಿಂಡೋ ಫ್ರೆಂಡ್ಸು. ಸಖತ್ತಾಗಿ ಆಟ ಆಡ್ತಿದ್ರು. ಅವಳು ನಮ್ಮ ಮನೆಗೆ ಬಂದಿದ್ಲು. ನಾನು ಪೂರಿ ಮಾಡಿದ್ನೆಲ್ಲ ರೆಡಿ ಮಾಡೋಷ್ಟಿಗೆ ಅವಳು ಮಧ್ಯಾಹ್ನ ಇದೆಲ್ಲ ಆಗಿದ್ದು, ಬಂದು ಆಟ ಆಡ್ತಾಯಿದ್ಲು. ಫುಲ್ ಅದು ಡಾಕ್ಟರ್ ಕಿಟ್ ತಂದಿದ್ಲಲ್ವ ಇವಳು, ಅದಕ್ಕೆ ಆ ಡಾಕ್ಟರ್ ಕಿಟ್ಟಾಗೆ ಆಟ ಆಡಬೇಕಲ್ಲ. ಹೀಗೆ ಅವ್ರ ಪಪ್ಪನ ಮಾಡ್ತಿದ್ಲು. ಅವ್ರ ಪಪ್ಪ ಹೋಗಮ್ಮ ಅಂತ ಅಂತಿದ್ರು. ಹಾಗಾದರೆ ಚಿಕ್ಕ ಮಕ್ಳ ಜೊತೆಗೆ ಚಿಕ್ಕ ಮಕ್ಕಳೇ ಚೆನ್ನಾಗಿ ಆಟ ಆಡ್ತಾರಲ್ವ, ಹಾಗಾಗಿ ಅವಳು ಫುಲ್ ಹೀಗೆಲ್ಲ ಟೆಸ್ಟ್ ಮಾಡೋದು ಟೆತಸ್ಕೋಪಿಂದ, ಆಮೇಲೆ ಎಲ್ಲ ಚೆನ್ನಾಗಿ ಆಟ ಆಡೋದೇ ಒಂದು ನೋಡೋಕ್ಕೆ ಚೆನ್ನಾಗಿ. ಹಾಗಾಗಿ ಅವಳು ಒಂದು ಸಲ ಡಾಕ್ಟ್ರ್ ಆಗಿದ್ಲಲ್ಲ, ಇವಳು ಮತ್ತೆ ಡಾಕ್ಟ್ರ್ ಆಗಬೇಕಲ್ಲ. ಅವಳು ನಾನು ಆಗ್ತೀನಿ ಅಂತಂದೇಳಿ ಆ ಟೆತಸ್ಕೋಪ್ ಇಟ್ಕೊಂಡು ನೋಡಿ ಅವಳು ಬಾಯಲ್ಲೆಲ್ಲ ಹಿಂಗೆ ಟೆಸ್ಟ್ ಮಾಡೋದು. ಅವಳು ಹೆಂಗೆ ಮಾಡಿದ್ಲು ಲಡ್ಡು, ಅದನ್ನೆಲ್ಲ ತಾನು ಒಂದು ಸಲ ರಿಪೀಟ್ ಮಾಡಬೇಕು. ಇವಳು ಹೆಂಗಂತಂದರೆ ತಂದಾಗಬೇಕು, ಭಾಳ ಜಗಳಗಂಟಿ, ತಂದೇ ಆಗಬೇಕು. ಪಾಪ ಅವಳು ಲಡ್ಡು ಆಯಿತು ಗೊಂಬೆ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಅಂತೇಳಿ ಪಾಪ ಕೇಳ್ತಾ ಇರ್ತಾಳೆ ಅವಳ ಮಾತನ್ನೇ. ಇಬ್ಬರು ಫುಲ್ಲು ಆಟದಲ್ಲೇ ಫುಲ್ ಮಗ್ನನಾಗಿದ್ದರು. ಹಾಗಾಗಿ ನಾನು ಚಿಕ್ಕದಾಗಿ ವೀಡಿಯೋ ಮಾಡ್ಕೋತಾ ಇದ್ದೆ. ನಾವೇನಾರ ವೀಡಿಯೋ ಮಾಡ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಅವಳು ಅಲ್ಲಿಗೆ ಬಿಟ್ಬಿಡ್ತಾಳೆ. ಹಾಗಾಗಿ ನಾನು ಅಷ್ಟು ಇದರಿಂದ ಮಾಡ್ಕೊಳ್ಳಿಲ್ಲ ವೀಡಿಯೋ, ದೂರದಿಂದನೇ ಮಾಡಿಕೊಂಡೆ. ಆದರೆ ಚೆನ್ನಾಗಿ ಆಟ ಆಡ್ತಿದ್ರು. ಟ್ಯಾಬ್ಲೆಟ್ಸ್ ಕೊಡೋದೇನು, ವೀಡಿಯೋಗೊಂದು ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡಿ. ಥ್ಯಾಂಕ್ ಯು.